ಈಗಿಂದ ಊರು ಹೊಡು. ಏನು ವಿಷಯ ಸಾಹೇಬ್ರೆ? ಅದನ್ನ ಆಮೇಲೆ ಹೇಳ್ತೀನಿ. ತಹಶೀಲ್ದಾರ್ ಆಫೀಸ್ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಹೇಳು. ಆ ಮೇಲುನ್ಕೇರಿ ಸದಾಶಿವ, ಆ ಮೀಸೆ ಮಾದೇವ, ತಿಮ್ಮಪ್ಪಣ್ಣ, ಇನ್ನೂ ಇಬ್ಬರಿದ್ದಾರೆ. ಅವ್ರನ್ನ ನಿನ್ ಕೈಲಿ ಅಲ್ಲಾಡ್ಸಕ್ಕಾಗತ್ತಾ ಹೇಳು. ಸ್ವಲ್ಪ ಕಾಸು ಚೆಲ್ಲಿದ್ರೆ ಅಲ್ಲಾಡಿಸಬಹುದು. ನಾವು ತಲುಪೋ ಹೊತ್ತಿಗೆ ಆಫೀಸ್ ಮುಚ್ಚಿರುತ್ತೆ. ಒಬ್ಬೊಬ್ರು ಮನೆಯಿಂದ ಹೊರಗೆ ಹೇಳ್ಕೊಂಬ. ಹೇಗಾದ್ರೂ ಸರಿ, ನಮ್ ಕೆಲಸ ಆದಷ್ಟು ಬೇಗ ಆಗ್ಬೇಕು ಅಷ್ಟೇ. ನಿಮ್ಮ ಅವಸರ ನೋಡಿದ್ರೆ ವಿಷಯ ಗಂಭೀರವಾಗಿದೆ ಅನ್ಸುತ್ತೆ. ನಡೀರಿ ಸಾಹೇಬ್ರೆ, ಏನಾಗುತ್ತೋ ನೋಡೋಣ. ಕೊನೆ ಸಲ ಒಂದು ವಿಷಯ ಹೇಳ್ತೀನಿ ನಾನು ನಿನಗೆ. ನೀನು ಜೀವನ ಇರೋವರೆಗೂ ಇದನ್ನ ನೆನಪಿಟ್ಕೋಬೇಕು. ನೀನು ಇಲ್ಲೇ ಇರಬೇಕು, ಈ ಮನೆ ಉಳಿಬೇಕು ಅನ್ನೋ ಹಾಗಿದ್ರೆ ಬೀಗದ ಕೈ ನಿನ್ನ ಕೈಯಲ್ಲಿರ್ಬೇಕು. ನರ್ಮದನ್ ರೂಪನ ನಿನ್ನೆಲ್ಲ ಕಂಡೆ ನಾನು. ಅವಳ ಸ್ಥಾನದಲ್ಲಿ ನಿನ್ನ ಕೂರ್ಸೋದಕ್ಕೋಸ್ಕರ ನಾನೊಂದು ಕೆಟ್ಟ ಕೆಲಸನೂ ಮಾಡಿದೆ. ಅಮ್ಮ, ನೀವು ಕೆಟ್ಟ ಕೆಲಸ ಮಾಡಿದ್ರ? ನಾನು ಸಾಯೋಕ್ ಮೊದಲು ನಿನಗೆ ಹೇಳ್ತೀನಿ. ಸತ್ಯ ಏನು ಅಂತ ಬೊಗಳಿದ್ರೆ ಸರಿ, ಇಲ್ದಿದ್ರೆ ಇದರಿಂದ ನಿನ್ನ ಮುಖಕ್ಕೆ ಮೇಕಪ್ ಮಾಡ್ತಾರೆ. ನಾರಾಯಣ ಸಾಹೇಬ್ರ ಕಡೆಯವ್ರು ಬಂದು ನಾರಾಯಣ ಸಾಹೇಬ್ರ ಬರ್ತ್ ಸರ್ಟಿಫಿಕೇಟ್ನ ಚೇಂಜ್ ಮಾಡಿಸ್ಕೊಂಡು ಹೋದ್ರು. ಆ ಒರಿಜಿನಲ್ ಕಾಗದ ಪತ್ರಗಳು ನಮ್ಮ ಕೈ ಸೇರ್ಬೇಕು. ಆಗ ನೋಡ್ತೀರಿ, ಅವ್ರನ್ನ ನಾವು ಅಗ್ಸ ಬಟ್ಟೆ ಒಗದಂಗೆ ಒಗಿಬಹುದು. ಆದ್ರೆ ಅವೆಲ್ಲ ಈಗೇನು ಸಿಗುತ್ತೆ? ಅಹಲ್ಯ ಅವ್ರ ಹತ್ರನೇ ಇರಬೇಕು. ಬೀರುನಲ್ಲೋ ತಿಜೋರಿನಲ್ಲೋ ಇಟ್ಟಿರ್ಬೇಕು. ಮೊದಲು ಹೋಗಿ ಹುಡುಕ್ಸಿ. ನಿನ್ನೆ ಈ ಮನೆಯಲ್ಲಿ ಏನ್ ನಡೀತು ಅಂತ ಗೊತ್ತಾ ನಿಂಗೆ? ನಿನ್ನ ಅಪ್ಪನ ನಂತರ ಯಾರು ಅಂತ ಡಿಸೈಡ್ ಮಾಡೋದಿಕ್ಕೆ ಲಾಯರ್ ಬಂದಿದ್ರು. ನನಗದ್ರ ಬಗ್ಗೆ ಮಾತಾಡೋ ಆಸಕ್ತಿ ಇಲ್ಲ. ಹೀಗಂದ್ರೆ ಹೇಗಮ್ಮ? ಅಲ್ಲಿ ನಿನ್ನ ಅಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ಇಲ್ಲಿ ಅವ್ರ ನಂತರ ಯಾರು ಅಂತ ತೀರ್ಮಾನ ಮಾಡೋದಿಕ್ಕೆ ಲಾಯರ್ನ ಕರೆಸಿದ್ರು. ನಾಟಕ ಆಡ್ಬೇಡಿ ಚಿಕ್ಕಮ್ಮ. ನೀವೆಲ್ಲರೂ ಸೇರ್ಕೊಂಡು ಲಾಯರ್ನ ಮನೆವರೆಗೂ ಬರೋ ತರ ಮಾಡಿ ಈಗ ನನ್ನ ಹತ್ರ ಚಾಡಿ ಹೇಳ್ತಾ ಇದ್ದೀರಾ? ನಾನಲ್ಲ, ಅತ್ತೆ ಕರೆಸಿದ್ದು. ಲಾಯರು ಏನ್ ಹೇಳಿದ್ರು ಗೊತ್ತಾ? ಇನ್ ಕೇಸ್ ನಿಮ್ಮಪ್ಪಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಸಾಮ್ರಾಜ್ಯಕ್ಕೆಲ್ಲ ಮಹಾರಾಣಿ ನಿನ್ ಹೊಸ ಅಮ್ಮ, ಅದೇ ಸಾವಿತ್ರಿ ದೇವಿ. ನೀವೇನ್ ಅನ್ಕೊಂಡ್ರಿ? ನನ್ ಕಿವಿ ಊದಿದ ತಕ್ಷಣ ನಾನ್ ಕತ್ತಿ ತಗೊಂಡು ಅವ್ರ ಜೊತೆ ಯುದ್ಧ ಮಾಡಕ್ ಹೋಗ್ತೀನಿ ಅನ್ಕೊಂಡ್ರ? ಖಂಡಿತವಾಗ್ಲೂ ಇಲ್ಲ. ಒಂದ್ ವೇಳೆ ನೀವ್ ಹೇಳೋ ರೀತಿನೇ ಆದ್ರೆ ಈ ಮನೆ ಏನು ಇಡೀ ಪ್ರಾಪರ್ಟಿನೇ ಸಾವಿತ್ರಿ ಹೆಸರಿಗಾದ್ರೂ ನನಗೇನು ತೊಂದರೆ ಇಲ್ಲ. ಯಾಕೆ ಅಂದ್ರೆ ಅವಳು ನಮ್ಮ ಅಪ್ಪನಿಗೋಸ್ಕರ ಒಂದೊಂದು ಕ್ಷಣಾನು ಸವಸ್ತಾ ಇರೋದನ್ನ ನಾನ್ ನೋಡಿದ್ದೀನಿ. ನರಸಿಂಹ ಯಾವಾಗ ಹುಷಾರಾಗ್ತಾನಂತೆ? ಅದೇನು ಹೇಳು ನಾಣಿ. ದಿನದಿಂದ ದಿನಕ್ಕೆ ಭರವಸೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರಮ್ಮ. ಇಲ್ಲ, ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಅಣ್ಣನ ಬಾಡಿ ಆ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಮ್ಮ, ಏನ್ ರಮಣ್ಣ? ನೀವಾದ್ರೂ ಸಾವಿತ್ರಿ ಅಮ್ಮ ಅವ್ರಿಗೆ ತಿಳಿಸಿ ಹೇಳಿಮ್ಮ. ಏನಾಯ್ತು? ನೋಡಿಮ್ಮ, 2 ದಿವಸದಿಂದ ಉಪವಾಸ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಓಡಾಟ ಬೇರೆ. ನೀವ್ ಹೋಗಿ, ನಾ ಹೇಳ್ತೀನಿ. ಸರಿಯಮ್ಮ. ಈ ಹುಡುಗಿ ಪುಣ್ಯನೇ ನಮ್ ನರಸಿಂಹನ್ ಕಾಪಾಡಬೇಕು. ಮೇಲೊಬ್ಬ ಇದ್ದಾನಮ್ಮ, ನಮ್ಮ ಪಾಪ ಪುಣ್ಯದ ಲೆಕ್ಕ ಬರೆಯೋನು. ಅವನು ನೋಡ್ಕೋಬೇಕು. ಬರ್ತೀನಿ. ಸಾವಿತ್ರಿ